ಕುದೀತಾ ಇದ್ದದ ಅವಾಗಲೇ ಆಗ್ಬಿಟ್ಟೈತೆ. ನೀರಿತ್ತು ಹಂಗೆ ಹಾಕ್ಬಿಟ್ಟಿರಿ ಎಣ್ಣೆ ಫುಲ್ ಸಿಟಿ ಸಿಟಿ ಅಂತ ಐತೆ. ನೀರೈತು ಸ್ವಲ್ಪ ನೀರಿತ್ತು ನಂಗೆ ಗೊತ್ತಿಲ್ಲ. ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತು ನಾನು ವಾಕಿಂಗು ಮತ್ತು ವರ್ಕೌಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಿನ್ನೆ ರಾತ್ರಿ ಒಂದು ಸ್ವಲ್ಪ ಲೈಟಾಗಿ ತಲೆನೋವುತ್ತಿತ್ತು. ಬೆಳಿಗ್ಗೆ ಎದ್ದರೆ ಬೆಳಿಗ್ಗೆ ಒಂದು 8 ಗಂಟೆಗೆ ಎದ್ದೇಳಿದೆ ನೋಡಿದ್ರೆ ಇನ್ನೂ ಸ್ವಲ್ಪ ತಲೆನೋವುತ್ತಿತ್ತು. ಅದಕ್ಕೋಸ್ಕರ ಬೇಗ ಮನಿಕಾಬಿಟ್ಟೆ. ಇವಾಗ ಎದ್ದಿದ್ದೀನಿ. ಇವಾಗ ಎಷ್ಟು 1 ಗಂಟೆ ಆಗೈತೆ. ಇವಾಗ ತಾನೇ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಕೊಟ್ಟಿದ್ದೀನಿ. ಅದು ಎಕ್ಸ್ಪೋರ್ಟ್ ಆಗ್ತಾಯಿದೆ. ನೆನ್ನೆ ಇದು ಬೇಗ ಮನಿಕಾಬಿಟ್ಟೆ. ಒಂದು 12 ಗಂಟೆ ಹಂಗೆ ಬೇಗ ಮನಿಕಾಬಿಟ್ಟೆ. ಗೈಸ್, ಇವಾಗ ಇದು ಎಕ್ಸ್ಪೋರ್ಟ್ ಆಗ್ತಾಯಿದೆ. ಇನ್ನೂ ರೂಮೆಲ್ಲ ಕ್ಲೀನ್ ಮಾಡಿ ಇವತ್ತಿನಿಂದ ಪಕ್ಕ ಓದ್ಕೋಬೇಕು. ಎಕ್ಸಾಮ್ ಬೇರೆ 9ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾಯಿದ್ದಂಗೆ. ಅದಕ್ಕೋಸ್ಕರ ಫುಲ್ ಸ್ಟಡಿ ಮಾಡಬೇಕು. ಇದೆಲ್ಲ ಕ್ಲೀನ್ ಮಾಡೋಣ ಬನ್ನಿ ಗೈಸ್. ಇವಾಗ ತಲೆನೋವೆಲ್ಲ ಹೋಗೈತೆ. ಎಕ್ಸ್ಪೋರ್ಟ್ ಆಗಿದ್ದನ್ನ ಎಲ್ಲ ರೂಮೆಲ್ಲ ಕ್ಲೀನ್ ಮಾಡಿ ಓದ್ಕೊಳ್ಳೋಕ್ಕೆ ಶುರು ಹಚ್ಕೊಳ್ಳೋಣ ಗೈಸ್. ಕರೆಕ್ಟು ಈಗ 1 ಗಂಟೆ ಆಗೈತೆ. 1 ಗಂಟೆಗೆ ಅಲ್ಲಿ ಉಜ್ಜುತ್ತಾ ಇದ್ದೀನಿ. 1 ಗಂಟೆಗೆ ಬಿಕಾಸ್ ಆಫ್ ತಲೆನೋವು. ಫುಲ್ಲು ಹೊರಟೋಗ್ಬಿಡ್ಬೇಕಿದೆಲ್ಲ. ಫುಲ್ ಮಿಂಚಿಂಗ್ ಥರ ಹೊಡಿಬೇಕು. ಅದಕ್ಕೋಸ್ಕರ ಎಮ್ಮೆ ಉಜ್ಜುತ್ತಾ ಇದ್ದೀನಿ. ಎಮ್ಮೆ ಅಲ್ಲಿ ಉಜ್ಜುತ್ತದ ಆ ಥರ ಅಷ್ಟೇ. ಗಾಯ್ ಕಡಲೆ ಹಿಟ್ಟಿನ ಸೋಪು ತಿಕ್ಕು ಕಡಲೆ ಹಿಟ್ಟಿನ ಸೋಪ್ ಯಾಕೆ ಗೊತ್ತಾಗ್ತದೆ? ಇದೆಲ್ಲ ಪಿಂಪಲ್ಸ್ ಹೋಗೋಕ್ಕೆ. ಗೈಸ್, ಫೈನಲಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು. ಹೊಟ್ಟೆ ಹಸಿತಾಯಿದ್ದು ಗುರು. ಇವಾಗ ತಾನೇ ಎದ್ದಿದ್ದೀನಲ್ವಾ, ಅದಕ್ಕೋಸ್ಕರ ತಿಂಡಿನೂ ತಿಂದಿರಲಿಲ್ಲ. ಹಾಲು ನೀರು ಏನೂ ಕುಡ್ದಿಲ್ಲ. ಇವಾಗ ತಾನೇ ಎದ್ದಿದ್ದೀನಿ. ರೆಡಿಯಾಗಿ ಈಗ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದೊಂದೇ ನಂಗೆ ಮಾಡೋಕ್ಕೆ ಬರೋದು. ಇವಾಗ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ. ಫಸ್ಟು ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ. ನಿಮಗೆ ಆಮೇಲೆ ಸಿಗ್ತೀನಿ ನಾನು. ಕೊನೆಗೂ ಮ್ಯಾಗಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ಬನ್ನಿ. ಇದು ಒಂದು ಪಾತ್ರೆ. ಇಲ್ಲಿ ಉಪ್ಪು, ಜೀರಿಗೆ, ಸಾಸಿವೆ, ಇದು ಹೋಲ್ಡರು, ಇದು ಅದೇ ತಿರುಗ್ಸೋಕ್ಕೆ, ಇದು ಬಂದುಬಿಟ್ಟು ಕರಿಬೇವಿನ ಸೊಪ್ಪು. ಇದು ಏನು ಅಂದರೆ ವೆರೈಟಿಯಾಗಿ ಮಾಡ್ತೀವಿ ನಾವು. ಎಲ್ಲರ ಥರ ಒಗ್ಗರಣೆ ಹಾಕಿ ಮಾಡಲ್ಲ, ವೆರೈಟಿಯಾಗಿ ಮಾಡಿ ತೋರಿಸ್ತೀವಿ ತಡೀರಿ. ಇದು ಬಂದುಬಿಟ್ಟು ಖಾರದ ಪುಡಿ, ಇದು ಎಣ್ಣೆ, ಇದು ಗರಂ ಮಸಾಲ. ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಏನು ಮಾಡಬೇಕು ಅಂದರೆ ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ಳೋದು. ಸ್ಟವ್ ಮೇಲೆ ಇಟ್ಕೊಂಡು ತೋರಿಸ್ತೀನಿ ತಡೀರಿ ನಿಮಗೆ. ಗೈಸ್, ಎಲ್ಲ ತೋರಿಸಿದ್ದೆ ನಿಮಗೆ. ಮ್ಯಾಗಿನೇ ತೋರಿಸ್ತಿರ್ಲಿಲ್ಲ. ಇಪ್ಪಿ ಇಟ್ಕೊಂಡಿದ್ದೀನಿ ನೋಡಿ. 4 ಇಪ್ಪಿ ಮಾಡೋದು. ಮತ್ತು ಇದು ಲೈಟರು, ಇದು ಹಚ್ಚೋದು. ಇದಕ್ಕೆ ಇವಾಗ ಹಚ್ಚೋಣ ಬನ್ನಿ ಗೈಸ್. ಇವಾಗ ಫಸ್ಟು ಸ್ಟವ್ನ ಆನ್ ಮಾಡೋಣ ಬನ್ನಿ ಗೈಸ್. ಇವಾಗ ಇದಕ್ಕೆ ಮ್ಯಾಗಿ ಹಾಕಬೇಕು. ಫಸ್ಟು ಕಟ್ ಮಾಡ್ಕೊಂಡು ಮ್ಯಾಗಿ ಹಾಕೊಳ್ಳೋಣ. ಮ್ಯಾಗಿ ಹಾಕೊಂಡ್ಮೇಲೆ ಸೋಸಬೇಕು. ನೀರೆಲ್ಲ ಹಾಚ್ಕೊಳ್ತದಲ್ಲ, ಆ ಸಪ್ರೇಟ್ ಮ್ಯಾಗಿನ ತಗೊಂಡು ಆ ಬಾಣಲಿಗೆ ಹಾಕಬೇಕು. ಎಲ್ಲ ನೀಟಾಗಿ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ಇದನ್ನು ಸ್ಟವ್ ಮೇಲೆ ಇಕ್ಕಿದ್ದೇನಲ್ಲ, ಆ ಪಾತ್ರೆಗೆ ಹಾಕಬೇಕು. ಹಾಕೋಣ ಬನ್ನಿ ಗೈಸ್. ಒಂದೊಂದೇ ಬಿಡೋಣ. ಕುದೀತಾ ಇದ್ದದ ಅವಾಗಲೇ 4 ಮ್ಯಾಗಿ ಹಾಕ್ತಿದ್ದೀನಿ. ಹಾಕೋಣ ಗೈಸ್. ಇವಾಗ ತಿರುಗಿಸ್ಬೇಡ ಅದನ್ನು ಬನ್ನಿ ಗೈಸ್. ಕಾಮಿಡಿ ಕುದೀತಾ ಇದೆ. ಚಿಕ್ಕಿ ಅದು ಹೆಂಗಾಗೈತೆ ನೋಡಿ ಬನ್ನಿ ಗೈಸ್. ಇಲ್ಲಿ ಇನ್ನೂ ದಪ್ಪ ಆಗಬೇಕು. ಫಸ್ಟೇ ಆನ್ ಮಾಡಿಬಿಟ್ಟಿದ್ದೆ. ರೆಕಾರ್ಡೆಲ್ಲ ಆದಮೇಲೆ ಹಾಕಿದ್ದೀನಿ. ಇನ್ನೂ ದಪ್ಪ ಆದಮೇಲೆ ಸೋಸ್ಬೇಕು ಇದನ್ನು ಗೈಸ್. ಇವಾಗ ಫುಲ್ಲು ಬೆಂದೈತೆ. ಅದನ್ನು ಸೋಸ್ಕೋಬೇಕು ನೋಡಿ ಗೈಸ್. ಫುಲ್ಲು ಬೆಂದ್ಬಿಟ್ಟೈತೆ. ಫಸ್ಟು ಆಫ್ ಮಾಡಿ ಪ್ಲೇಟ್ ಮುಚ್ಚಬೇಕು, ಆಮೇಲೆ ಸೋಸ್ಕೋಬೇಕು. ಈಗ ಫಸ್ಟು ಆಫ್ ಮಾಡೋಣ. ಈ ಕಡೆ ಗೈಸ್. ಇವಾಗ ಇದನ್ನು ಅದ್ರ ಒಳಗಡೆಗೆ ಹಾಕೊಳ್ಳೋಣ ಬನ್ನಿ ಗೈಸ್. ಫಸ್ಟ್ ಪ್ಲೇಟ್ ತೆಗಿಯೋಣ. ಹೊಗೆ ನೋಡಿ ಗೈಸ್, ಹೊಗೆ ಕಾಣಿಸ್ತಿಲ್ಲ ಅನಿಸುತ್ತೆ ನಿಮಗೆ.
ನನಗೆ ಕಾಣಿಸ್ತಾ ಐತೆ ಬಿಸಿ ಬಿಸಿ ಐತೆ. ಫಸ್ಟು ಅದ್ರೊಳಗಡೆಗೆ ಹಾಕಬೇಕು. ಇದು ಒಳಗಡೆಗೆ ಗೈಸ್ ಇವಾಗ ಈ ಬಾಣಲಿನ ಹಚ್ಚಿ ಇದಕ್ಕೆ ಎಣ್ಣೆ ಹಾಕಬೇಕು. ಚಲೋ. ಗೈಸ್ ಇವಾಗ ಎಣ್ಣೆ ಹಾಕೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಸಾಕು ಅನಿಸುತ್ತೆ. ಇಷ್ಟು ಸಾಕು ಗೈಸ್. ಫಸ್ಟು ಅದು ಕುದೀತಾ ಇರ್ತದೆ. ಆವಾಗ ನಾವು ಸಾಸಿವೆ, ಜೀರಿಗೆ ಮತ್ತು ಮ್ಯಾಗಿ ಹಾಕಬೇಕು. ಹಾಕ್ಬಿಟ್ಟೈತೆ. ನೀರಿತ್ತು ಹಂಗೆ ಹಾಕ್ಬಿಟ್ಟಿದೆ. ಎಣ್ಣೆ ಫುಲ್ ಚಿಟಿ ಅಂತ ಇದೆ. ನೀರಿತ್ತು ಗೈಸ್ ಹಾಕ್ಬಿಟ್ಟಿದೆ. ನಂಗೆ ಗೊತ್ತಿಲ್ಲ ನೀರು ಎದ್ದಿದ್ದು. ಇವಾಗ ನಿಂತೋಯ್ತು. ನಮ್ಮ ಕುಕ್ಕಿಂಗ್ ಹಿಂಗೆ ಇರುತ್ತೆ ಗುರು. ಗೈಸ್ ಇವಾಗ ಫಸ್ಟು ಬಾಣಲಿಗೆ ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ಳೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಫಸ್ಟ್ ಸಾಸಿವೆ ಹಾಕಬಿಡೋಣ. ಚಿಟಿ. ಇವಾಗ ನೀರಿಲ್ಲ ಸದ್ಯ. ಗೈಸ್ ಇವಾಗ ಮ್ಯಾಗಿ ಹಾಕೋಣ ಬಾಣಲಿಗೆ. ನೀರೈತು. ಸ್ವಲ್ಪ ನೀರಿತ್ತು, ನಂಗೆ ಗೊತ್ತಿಲ್ಲ. ಎಲ್ಲ ಹಾಳು ಮಾಡಿರ್ತಾನೆ. ಗೈಸ್ ಈಗ ತಿರ್ಗಿಸ್ತಾನ. ನೀರಿತ್ತು, ತಿರ್ಗಾ ನೀರು ಹಾಕ್ಬಿಟ್ಟಿದ್ದೀನಿ. ಇದ್ರಲ್ಲೂ ಸ್ವಲ್ಪ ನೀರೈತು. ಚಿಟಿ ತೋರಿಸ್ತೀನಿ ತಡೀರಿ ನಿಮಗೆ ಪುಷ್ ಮಾಡಿ. ಫುಲ್ ಸ್ವೀಟ್ ಥರ ಮಾಡ್ತಾ ಇದ್ದೀನಿ. ಆದರೆ ಬೆಂಕಿ ಮಾತ್ರ ಮೇಲ್ಗಡೆಗೆ ಹಾಕ್ತಿಲ್ಲ ಅಷ್ಟೇ. ಗೈಸ್ ಇವಾಗ ಇದನ್ನು ಕಡಿಮೆ ಮಾಡ್ಕೊಂಡು ಈ ಮಸಾಲ ಕೊಟ್ಟಿರ್ತಾರಲ್ಲ ಮ್ಯಾಗಿಗೆ, ಫಸ್ಟು ಕಟ್ ಮಾಡ್ಕೊಳ್ಳೋಣ. 4 ಮಸಾಲ ಒಂದೇ ಸಲ ಕಟ್ಟಾಗೋಯ್ತು. ಇವಾಗ ಇದನ್ನು ಹಾಕೋಣ ಗೈಸ್. ಹಾಕ್ಬಿಟ್ಟು ಒಂದ್ಸಲಿ ಮಿಕ್ಸ್ ಮಾಡೋದು. ಫುಲ್ ಚಿಲ್ಲಿ. ಅಯ್ಯೋ ತಿರ್ಗಾ ಬಿತ್ತು. ಗೈಸ್ ಮಸಾಲ ನೋಡಿ ಗೈಸ್, ನೀವು ಎಷ್ಟು ಮಸಾಲ. ಫುಲ್ ಮಸಾಲ. ಇವಾಗ ಫುಲ್ಲು ಖಾರ ಹಾಕ್ಬಿಡ್ಬೇಕು. ಹಂಗೆ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ನೆಕ್ಸ್ಟ್ ಏನು ಹಾಕಬೇಕು ಅಂದರೆ ಉಪ್ಪು, ಖಾರ, ಗರಂ ಮಸಾಲ ಹಾಕಬೇಕು. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಬೇಕು ಅನ್ನಿಸ್ತದೆ. ಹಾಕೋಣ ಸ್ವಲ್ಪ. ಇವರು ಗ್ಯಾಪಲ್ಲಿ ಜಾಸ್ತಿ ಎಣ್ಣೆ ಒಯ್ದುಬಿಟ್ಟೆ. ಮಿಕ್ಸ್. ಗೈಸ್ ಇಲ್ಲೊಂದು ಸೀನ್ ಆಗಿಬಿಟ್ಟೈತೆ. ಕರಿಬೇವಿನ ಸೊಪ್ಪೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ನೋ ಕರಿಬೇವಿನ ಸೊಪ್ಪು ಮ್ಯಾಗಿಯಲ್ಲಿ. ಆದರೂ ಫುಲ್ ಬೇಯ್ತಾ ಇದೆ ನೀಟಾಗಿ. ನೋಡಿ ಗೈಸ್ 4 ಆಗಿದ್ರು ಇಷ್ಟೇ ಆಗಿರೋದು. ನೋಡಿ ಚಿಕ್ಕಿ ಜಿಂಗ್. ಗೈಸ್ ಇವಾಗ ಸ್ವಲ್ಪ ಉಪ್ಪು ಹಿಂಗೆ ತೆಗಿಯೋ. ಉಪ್ಪು ಹಾಕಿದ್ದಾಯ್ತು. ಈಗ ಖಾರ ಫುಲ್ ಅವಾಗಲೇ ರೆಡ್ ಐತೆ. ಇವಾಗ ಫುಲ್ ರೆಡ್ ಮಾಡ್ತಾ ಇದ್ದೀನಿ. ಚಿಲ್ಲಿ ಎಲ್ಲ ಹಾಕಿ. ಇವಾಗ ಸ್ವಲ್ಪ ಗರಂ ಮಸಾಲ ಕೂಡ ಹಾಕಬೇಕು. ಗರಂ ಮಸಾಲ ಫುಲ್ ರೆಡ್ಡು. ಅಯ್ಯೋ ಜಾಸ್ತಿ ಆಯ್ತು. ಇವಾಗ ಇನ್ನೊಂದ್ಸಲಿ ಟ್ರೈ ಮಾಡಿದ್ಯಾ ಗೈಸ್? ಇವಾಗ ಒಂದ್ಸಲಿ ಮಿಕ್ಸ್ ಮಾಡೋಣ. ಫುಲ್ ಸ್ವೀಟ್ ಥರ ಮಾಡಬೇಕು. ಸ್ವೀಟಲ್ಲೆಲ್ಲ ಹಿಂಗೆ ಮಾಡೋದು. ಅವ್ರದ್ದು ಬೆಂಕಿ ಎಲ್ಲ ಹಾಕ್ತಿರ್ತದೆ. ನಂದು ಬೆಂಕಿ ಹಾರಲ್ಲ. ಯಾಕಂದರೆ ನಾನು ಅದು ಗೊತ್ತಿಲ್ಲ ಬಿಡು. ಗೈಸ್ ಇವಾಗ ಫಸ್ಟು ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೋಣ. ಹೂವು ಇದು. ಅಯ್ಯೋ ಕರಿಬೇವಿನ ಸೊಪ್ಪಲ್ಲ, ಕೊತ್ತಂಬರಿ ಸೊಪ್ಪು. ಅಯ್ಯೋ ಗೈಸ್ ಗ್ರೀನ್ ಕಾಣಿಸ್ತಾ ಐತೆ. ಒಳ್ಳೆ ತಬ್ಬಾಕ್ಸಿ ಸೊಪ್ಪಿದ್ದಂಗೆ ಐತೆ ಗುರು ಇದು. ಗೈಸ್ ಇವಾಗ ಇದನ್ನ ಪ್ಲೇಟ್ಗೆ ಹಾಕೋಣ. ಸ್ಟವ್ ಆಮೇಲೆ ಆಫ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಪ್ಲೇಟ್ಗೆ ಹಾಕೊಳ್ಳೋಣ. ಬನ್ನಿ ಗೈಸ್. ಚಿಕ್ಕ ಜಿಂಗ್. ಗೈಸ್ ನಾನು ಮಾಡಿರೋ ಮ್ಯಾಗಿನ ನಮ್ಮ ಅಮ್ಮಂಗೆ ಟೇಸ್ಟ್ ಕೊಡ್ತಾ ಇದ್ದೀನಿ ಹೆಂಗೈತೆ ಅಂತ ಹೇಳೋಕ್ಕೆ. ತಿನ್ನೋತ್ತೀಗ ನೋಡೋಣ ಟೇಸ್ಟ್ ಹೆಂಗೈತೆ ಅಂತ. ಫಸ್ಟ್ ನಾವು ಅಮ್ಮ ಟೇಸ್ಟ್ ಮಾಡಲಿ. ಚೆನ್ನಾಗಿದ್ರೆ ನಂಗೆ ಹೇಳ್ತದೆ, ಅವಾಗ ನಾನು ಟೇಸ್ಟ್ ಮಾಡ್ತೀನಿ. ಸೂಪರ್ ಆಗೈತೆ ಗೈಸ್, ಚೆನ್ನಾಗೈತೆ ಅಂತ. ಈಗ ನಾನು ಟೇಸ್ಟ್ ಮಾಡೋಣ. ಓಕೆ ಗೈಸ್, ಅಂದರೆ ನಾನು ಮಾಡಿದ್ದೀನಲ್ವ ಅದಕ್ಕೋಸ್ಕರ ಚೆನ್ನಾಗೈತೆ ಅನ್ಬೇಕು. ಸೂಪರ್ ಆಗೈತೆ ಗೈಸ್. ಇದು ಲಾಸ್ಟ್ ಸ್ಪೂನು. ತಿನ್ನೋಣ ಬನ್ನಿ. ಸಕ್ಕತ್ತಾಗೈತೆ ಗುರು. ನಾನೇ ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಚೆನ್ನಾಗಿ ಮಾಡ್ತೀನಿ ಅಂತ.
ಸೈಕ್ ಒಂದು ಕುಕ್ಕಿಂಗ್ ಚಾನಲ್ ತೆಗ್ಬಿಡ್ಬೇಕು, ಹಂಗೆ ಆ ಲೆವೆಲ್ ಮಾಡಿದ್ದೀನಿ. ಹಾಯ್ ಮಾಡೋ ಹೋಗ್ಲಿ ಗೈಸ್. ನೋಡಿ ಗೈಸ್, ಆರ್ಯ ಬಂದವನೆ ನಮ್ಮ ಹುಡಿಕಂಡು. ನಾನು ಅವ್ರು ಕರ್ಕ ಬಂದಿರೋದು. ಹೊಲ್ಟೆ ಹೋದ. ಹಾಯ್ ಮಾಡ್ರಿ ಗೈಸ್. ಹಾಸ್ಟ್ಲಿಂದ ಹುಡಿಕೊಂಬಂದವ್ರು ನಮಗೋಸ್ಕರ. ಮಾಡಿ ಆಫ್ ಮಾಡಿ ಸಾಕು. ಅರ್ಜ ಹಾಯ್ ಗೈಸ್ ಇನ್ನೊಂದ್ಸಲಿ. ಆರ್ಯ ನೀನು ಆರ್ಯ ಅಂತಾನಪ್ಪ, ಆರ್ಯ ಇವಕ್ಕೆಲ್ಲ ಇದ್ರದೇ ಇಲ್ಲ. ನೋಡಿ ಗೈಸ್, ನಮ್ಮ ಜೊತೆ ಮಾತಾಡೋ ಅಂದರೆ ಅವ್ರು ಹುಡುಗಿ ಜೊತೆ ಮಾತಾಡ್ತಾವನೆ ಗೈಸ್. ನೋಡಿ ಗೈಸ್, ಇವನು ಬ್ಯುಸಿ ಆಗಿಬಿಟ್ಟ, ಎಲ್ಲರೂ ಬ್ಯುಸಿ ಆಗೋದ್ರು. ಈ ನಂಬರ್ ಕಾಣಿಸ್ತದ ಸ್ಕಂದ ಅಂತ ಸುಮ್ಮನೆ ಸೇವ್ ಮಾಡೋಣ ಅಷ್ಟೇ ಗುರು. ನೋಡಿ KG ಅಂತ ಬೇರೆ ಹಾಕೊಂಡವನಿ. ಸಮಥಿಂಗ್ ಇಸ್ ದೇರ್. ಗೈಸ್, ಕೊನೆಗೂ ನಮ್ಮ ಫ್ರೆಂಡ್ಸ್ ಎಲ್ಲ ಹೋದ್ರು ಅವ್ರ ಮನೆಗೆ. ನಾಳೆನೂ ಬರ್ತಾರಂತೆ, ಅವ್ರ ಜೊತೆ ಒಂದು ಬ್ಲಾಗ್ ಮಾಡೋಣ. ಈಗ ವೀಡಿಯೋ ಈಗ ತಾನೇ ಅಪ್ಲೋಡ್ ಮಾಡಿದ್ದೀನಿ. ಬೆಳಿಗ್ಗೆ ಊಟ ಮಾಡಿರಲಿಲ್ಲ, ಮಧ್ಯಾಹ್ನ ಮ್ಯಾಗಿ ಮಾಡ್ಕೊಂಡು ತಿಂದಿದ್ದೆ. ಇವಾಗ ಹೊಟ್ಟೆ ಹಸಿತಾ ಇದ್ ಗುರು, ಅದು ಈಟೇಟ್ ತಿಂದಿದ್ನಲ್ಲ. ಗೈಸ್, ಕೊನೆಗೂ ಓದ್ಕೊಳ್ಳೋಣ ಅಂತ ಇವತ್ತು ಮನಸ್ಸು ಬಂದು ಓದ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಗೈಸ್, ಓದ್ಕೊಳ್ಳೋಕ್ಕಲ್ಲ, ಪ್ರಾಕ್ಟೀಸು. ಫಸ್ಟು ಮ್ಯಾಥ್ಸ್ ಮಾಡೋಣ ಅಂತ ಫಸ್ಟ್ ಕಡೆಯಿಂದ ಫುಲ್ಲು ರಿವಿಷನ್ ಮಾಡಿಬಿಡ್ಬೇಕು. ಎಷ್ಟು ಚಾಪ್ಟ್ರೋ ಎಲ್ಲ ಫುಲ್ ರಿವಿಷನ್ನು. ಇಲ್ಲಿ ನೋಡಿ ಎಷ್ಟೊಂದು ಲೆಸನ್ಸ್ ಅವೆ. ಎಷ್ಟು ಎಲ್ಲಿ ತನಕ ಇರುತ್ತೆ ಅಂದರೆ ಇಲ್ಲಿ ತನಕ ಇರುತ್ತೆ, 8 ಚಾಪ್ಟರ್ ತನಕ ಎಕ್ಸಾಮ್ಗೆ. ಅಷ್ಟು ಫುಲ್ಲು ರಿವೈಸ್ ಮಾಡಿಬಿಡ್ಬೇಕು. ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡೋಣ. ರೂಮ್ ಅಂತೂ ಕೊನೆಗೂ ಕ್ಲೀನೇ ಮಾಡಲಿಲ್ಲ. ನೋಡಿ ಎಲ್ಲ ಹಂಗೆ ಐತೆ. ಇದು ಯಾವುದೋ ಫ್ಯಾನ್ ಬೇರೆ ಐತೆ, ಇದೇನು ಬೇಕಿಲ್ಲ, ಯಾಕಂದರೆ ಇಲ್ಲಿ ದೊಡ್ಡ ಫ್ಯಾನ್ ಐತೆ. ಇವತ್ತು ಫುಲ್ ಓದಬೇಕು ವಿತೌಟ್ ಡಿಸ್ಟ್ರಾಕ್ಷನ್. ಫುಲ್ ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ನಾನು ಪ್ರಾಕ್ಟೀಸ್ ಮಾಡಿದ್ಮೇಲೆ ಸಿಗ್ತೀನಿ, ಓಕೆನಾ? ಓಕೆ ಗಾಯ್ಸ್, ಮ್ಯಾಥ್ಸ್ ಫುಲ್ಲು ತಲೆ ಕೆಟ್ಟೋಗಂಗೆ ಆದರೂ ಪ್ರಾಕ್ಟೀಸಿಂಗ್ ಫುಲ್ಲು. ಇವತ್ತು ಬಿಡಲ್ಲ. ಇವತ್ತು ಒಂದು 4 ಚಾಪ್ಟರ್ ಅಂತೂ ಪಕ್ಕ ಫುಲ್ಲು ರಿವೈಸು ಅಲ್ಲ, ಫುಲ್ ರಿವಿಷನ್ ಮಾಡಿಬಿಡ್ಬೇಕು ಪಕ್ಕ ಅದಂತೂ. ಗೈಸ್, ಕೊನೆಗೂ 2 ಲೆಸನ್ ಮುಗಿಸ್ದೆ. ಇಲ್ಲಿ ಎತ್ತಿಕ್ಕಿದ್ದೀನಿ. ಈಗ ಊಟ ಮಾಡೋಕ್ಕೆ ಕುಂತ್ಕೊಂಡಿದ್ದೀನಿ. ಮುದ್ದೆ ಮತ್ತು ಸಾರು. ಯಾವ ಸಾರುಗಳು? ಇದು ಮೂಲಂಗಿ ಸಾರು ಮತ್ತು ಮುದ್ದೆ ತಿಂದ್ಬಿಟ್ಟು ಮನಿಕಬಿಡೋದು. ಓಕೆ ಫ್ರೆಂಡ್ಸ್, ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈಗ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.